ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ. ಇದರ ಮಧ್ಯೆ ಬಿಜೆಪಿಯು ಕೂಡ ಶಿಸ್ತು ಸಮಿತಿಯಿಂದ ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಶೋ ಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ 5 ದಿನಗಳ ಒಳಗಾಗಿ ಪ್ರತಿಕ್ರಿಯೆ ಕೊಡಿ, ಶೋ ಕಾಸ್ ಅಂತೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಲಿಂಗರಾಜ್ ಪಾಟೀಲ್ರು ಬಿಜೆಪಿಯ ಶಿಸ್ತು ಸಮಿತಿಯ ಅಧ್ಯಕ್ಷರು ಫೋನೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಈ ನೋಟಿಸ್ಗೆ ಕಾರಣ ಏನು ಅಂತ ಪ್ರಪ್ರಥಮವಾಗಿ ನೋಡಿ. ನಾವು ಅದು ಆಡಿಯೋ ಸತ್ಯಾಸತ್ಯತೆ ನಮಗೂ ಬೇಕು. ಅವರು ಹೇಳಿದ್ದೆ ನಿಜವೇ ಆಗಿದ್ರೆ ಭಾರತೀಯ ಜನತಾ ಪಕ್ಷ ಅದನ್ನ ಒಪ್ಪಲ್ಲ. ಮತ್ತೆ ಈಗ ಸದ್ಯಕ್ಕೆ ನಿನ್ನೆಯಿಂದ ಅದು ಸುದ್ದಿಯಲ್ಲಿರೋದ್ರಿಂದ ನಮ್ಗೆ ಪಕ್ಷಕ್ಕೂ ಮುಜುಗರ ಆಗಿರೋದ್ರಿಂದ ಶಿಸ್ತು ಸಮಿತಿಯವರೆಲ್ಲ ಮತ್ತು ಹಿರಿಯರ ಜೊತೆ ಎಲ್ಲ ಮಾತಾಡಿ ಒಂದು ನೋಟಿಸ್ ಕೊಟ್ಟು ಸ್ಪಷ್ಟೀಕರಣ ಕೇಳಿದೀವಿ. 5 ದಿವಸಗಳ ಕಾಲ ಕೊಟ್ಟಿದೀವಿ ಟೈಮ್. ನೋಡೋಣ ಅವ್ರು ಏನು ಉತ್ತರ ಕೊಡ್ತಾರೆ, ಅದ್ರ ಮೇಲೆ ಮುಂದೆ ನಾವು ಈಗ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ, ಅವ್ರದ್ದೊಂದು ವಿಡಿಯೋ ಬಂತು. ಆ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ಅವರು ಮಿಮಿಕ್ ಎಲ್ಲ ಮಾಡ್ತಾರೆ, ಯಾರ್ಯಾರದೋ ಧ್ವನಿಯಲ್ಲಿ ಮಾತಾಡ್ತಾರೆ. ಆ ಧ್ವನಿ ಸುರುಳಿ ಅಥವಾ ಬಿಡುಗಡೆ ಆಗಿರುವಂತ ಆಡಿಯೋ ಅದು ನಂದಲ್ಲ, ಅದರಲ್ಲಿರೋ ಧ್ವನಿನೇ ನಂದಲ್ಲ ಅಂತ ಹೇಳ್ತಾರೆ. ಅದೇ ಅದಕ್ಕೆ ಸತ್ಯಾಸತ್ಯ ಹೊರಗೆ ಬರ್ಲಿ. ಈಗ ನೋಡಿ, ಕಾಂಗ್ರೆಸ್ನವರು ಹಳೆ ಕೇಸ್ಗಳನ್ನೆಲ್ಲ ತೆಗೆದು ಒಟ್ಟು ಭಾರತೀಯ ಜನತಾ ಪಕ್ಷದ ಮೇಲೆ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇರೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಹೀಗಾಗಿ ಈಗಿರ್ಬೋದು. ಅದಕ್ಕೆ ಅದು ಅವ್ರು ಇನ್ವೆಸ್ಟಿಗೇಟ್ ಮಾಡಿ ನಾವು ಅದ್ರ ಬಗ್ಗೆ ಸ್ಪಷ್ಟೀಕರಣ ನಮ್ಮ ಮುನಿರತ್ನ ಕಡೆಯಿಂದ ನಾವು ತೆಗೆದುಕೊಳ್ತೀವಿ. ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ನೋಡೋಣ. ಯಾಕಂದ್ರೆ ಎಷ್ಟೋ ಆಡಿಯೋಸ್ ಫೇಕ್ ಇದ್ದದ್ದು ನಾವು ನೋಡಿದೀವಿ. ಆ ರೀತಿ ಹಿನ್ನೆಲೆಯಲ್ಲಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡೋಣ ಸರ್. ಅದು ಒಂದು ಬದಿಲಿರಲಿ. ಇನ್ನೊಂದು ಕಡೆಯಿಂದ ಸಾಮಾನ್ಯ ಜನರು ಹೇಳ್ತಾ ಇರೋದು, ಈಗ ಬಿಜೆಪಿಲಿ ಎಂತೆಂತೋ ಇಶ್ಯೂಗಳಾದವು, ಆಗ್ಲಿ ಯಾರೂ ನೋಟಿಸ್ ಕೊಡಲಿಲ್ಲ, ಶಿಸ್ತು ಸಮಿತಿನೂ ನೋಟಿಸ್ ಕೊಡಲಿಲ್ಲ. ಮುನಿರತ್ನ ಅವರ ವಿರುದ್ಧ ಈ ಪ್ರಕರಣ ಬಂದಾಗ ದೂರು ಬಂದ ಅಂತ ಹೇಳಿದ್ರೆ ಏನಿದು ಅಂತ ಸಂದರ್ಭಕ್ಕೆ ತಕ್ಕಂಗೆ ನಾವು ನಮ್ಮ ಒಂದು ಇದರ ಸಂವಿಧಾನದ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ನಾವು ಕೆಲವೊಂದ್ಸಲ ನೋಟಿಸ್ ಕೊಡ್ತೀವಿ, ಕೆಲವೊಂದ್ಸಲ ಮಾತುಕತೆ ಮೂಲಕನೂ ಅವ್ರಿಗೆ ವಾರ್ನಿಂಗ್ ಮಾಡಿರ್ತೀವಿ. ಆಯಾ ಸಿಚುವೇಶನ್ ತಕ್ಕಂಗೆ ನಾವು ವರ್ತಿಸ್ಬೇಕಾಗ್ತದೆ. ಆ ಪ್ರಕಾರ ಇವತ್ತು ನೋಟಿಸ್ ಕೊಡ್ಬೇಕಂತ ಎಲ್ಲರೂ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ಸಿಗರು ಒಂದಷ್ಟು ಜನ ಹೇಳ್ತಾ ಇದ್ರು, ನೋಡಿ ಈಗ ಬಿಜೆಪಿ ಮುನಿರತ್ನ ಅವರ ವಿರುದ್ಧವೇ ತಿರುಗಿ ಬಿತ್ತು ನೋಡಿ ಅಂತ. ನಾವೇನು ತಿರುಗಿದಿಲ್ಲ, ಅದು ಸತ್ಯಾಸತ್ಯತೆ ಹೊರಗೆ ಬರ್ಲಿ. ಮತ್ತು ಅವರು ಆ ರೀತಿ ಹೇಳಿದ್ದು ನಿಜವೇ ಆಗಿದ್ರೆ ಬಿಜೆಪಿ ಅದನ್ನು ಒಪ್ಪಲ್ಲ. ಇದು ಸ್ಪಷ್ಟತೆ ಇರಲಿ. ಹೀಗಾಗಿ ನಾವು ಕ್ಲಾರಿಫಿಕೇಶನ್ ಸಲುವಾಗಿ ನಮ್ಮ ಶಾಸಕರ ಕಡೆಯಿಂದ ನಾವು ಸ್ಪಷ್ಟೀಕರಣ ಕೇಳಿದೀವಿ, ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಓಕೆ, ಫೈನ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ ಇಷ್ಟೊತ್ತು ಧನ್ಯವಾದಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.